ವೈದ್ಯ ಪ್ರಕಾಶ್ ಹೊಸಮನಿಯವರಿಂದ 2 ಮಾತು. ವೇದಿಕೆ ಮೇಲೆ ಆಸೆಯಾಗಿರುವಂಥ ಬೆಳಗಾಡುವ ದೇವರೇ ಅನ್ನೋ ಲೆಕ್ಕದಲ್ಲಿರುವಂಥ ನಮ್ಮ ರಾಜ್ಯಾಧ್ಯಕ್ಷ ಶ್ರೀಗಳ ಪಾದಗಳಿಗೆ ನಮಸ್ಕರಿಸ್ತಾ, ಅದೇ ರೀತಿಯಾಗಿ ವೇದಿಕೆ ಮೇಲಿರುವಂಥ ಎಲ್ಲ ಹರಗುರುಚರ ಮೂರ್ತಿಗಳಿಗೂ ಕೂಡ ಪಾದಗಳಿಗೆ ಮರೆದು, ವೇದಿಕೆ ಮೇಲಿರುವಂಥ ಇತರೆ ಗಣ್ಯರೇ, ಕುರಿತಂಥ ಎಲ್ಲ ತಾಯಂದಿರೇ, ಮಾತಾ ಭಗಿನಿಯರೇ, ಹಿರಿಯರೇ, ನಡೆದಿರುವಂಥರಿಗೂ ಎಲ್ಲರಿಗೂ ಶರಣಾರ್ಥಿಗಳು. ಆಶಾ ನಮ್ಮ ವೈದ್ಯಕೀಯ ಲೋಕದಾಗ ಡಾಕ್ಟರ್ ಆಗಿ ನಾನು 20 ವರ್ಷ ಸೇವೆ ಮಾಡಿದವನು. 20 ವರ್ಷ ಸೇವೆ ಮಾಡಿದಾಗ ಎಲ್ಲ ಥರದ ಕಾಯಿಲೆ, ಎಲ್ಲ ಥರದ ರೋಗಿಗಳನ್ನು ನೋಡಿರ್ತೀವಿ. ಗುರುಗಳು ಒಂದು ವಿಶಿಷ್ಟವಾದಂಥ ಒಂದು ಸೇವೆ ಮಾಡೋ ಭಾಗ್ಯವನ್ನು ನಮಗೆ ಕೊಟ್ಟರು. ಆ ವಿಶಿಷ್ಟವಾದಂಥ ಸೇವೆ ಯಾವ ರೀತಿಯಾಗಿತ್ತು ಅಂದ್ರೆ, ನಮ್ಮ ಲೈಫ್ ಟೈಮ್ನಾಗ, ಅದು ನಮ್ಮ ಜೀವನ ವೃತ್ತಿಯಲ್ಲಿದೆ, ಯಾವುದೇ ರೀತಿಯಾದಂಥ ಈ ಥರದ 33 ದಿನಗಳ ಅನುಷ್ಠಾನವನ್ನು ಮಾಡಿ ಬಂದಂಥ ರೋಗಿ ಅನ್ನಬಾರ್ದು, ಇದು ವರ್ಡ್ ತಪ್ಪಾಗುತ್ತೆ. ಅನುಷ್ಠಾನ ಮಾಡಿ ಬಂದಂಥ ತಪಸ್ವಿಗಳು, ಯೋಗಿಗಳನ್ನ ಅವರಿಗೆ ಸ್ವಲ್ಪ ನಾವು ಸಹಾಯ ಮಾಡುವಂಥ ಒಂದು ಭಾಗ್ಯವನ್ನು ಕೊಟ್ಟರು. ಅದು ಯಾವ ರೀತಿ ಇತ್ತು ಬಂದಾಗ, ಅವರು ಸ್ಥಿತಿಗತಿಗಳನ್ನು ನೋಡಿದಾಗ, ಸ್ವಲ್ಪ ನಾವು ಪರೀಕ್ಷೆ ಮಾಡುವಾಗ ಕೆಲವು ಬ್ಲಡ್ ಟೆಸ್ಟ್ ಎಲ್ಲ ತೊಗೊಂಡು ನೋಡಿದಾಗ ಬಹಳ ಕಠಿಣವಾದಂಥ ಪರಿಶ್ರಮ ಮಾಡ್ಕೊಂಡು ಬಂದಾರ ಅನ್ನೋ ಒಂದು ಗೊತ್ತಾಗ್ತದೆ. ಆವಾಗ ನಾವು ಕೇವಲ ಏನು ಸಾಕಷ್ಟು ಔಷಧಿ ಕೊಡುವಂಥದ್ದು ಏನು ಇರೋದಿಲ್ಲ. ಕೆಲವು ಈಗ ಹೆಂಗೆ ನಮ್ಗೆ ನೀರು ಬೇಕಲ್ಲ, ನೀರು ಬಿಟ್ಟಂಥ ಒಂದು ಯೋಗ, ಹಾಗಾಗಿ ನೀರಿನ ಅಂಶವನ್ನು ಕೊಟ್ಟಾಗ ಚೇತರಿಕೆ ಕಾಣ್ತಾ ಬರ್ತದೆ. ಅದ್ರ ಜೊತೆಗೆ ಸ್ವಲ್ಪ ಕೆಲವು ಅಂಶಗಳು ದೇಹಕ್ಕೆ ಬೇಕಾಗ್ತಾವಲ್ಲ, ಊಟ ಮಾಡಿದಾಗ ನಾವೆಲ್ಲ ಪೋಷಕಾಂಶಗಳು ಬೇಕಾಗ್ತಾವಲ್ಲ, ಆ ಥರ ಪೋಷಕಾಂಶಗಳನ್ನು ಕೊಟ್ವಿ. ಆಗ ಕೊಟ್ಟಾಗ ಶ್ರೀಗಳು ತಾಸಿನ ತಾಸಿಗೆ, ದಿನದಿಂದ ದಿನಕ್ಕೆ 2-3 ದಿನದಾಗ ಆಗಲೇ ಸಕ್ರಿಯವಾಗಿ ನಮ್ಗೆ ಸ್ಪಂದನೆ ನೀಡಿದ್ರು. ನಾವೇನು ದೊಡ್ಡ ಸೇವೆ ಮಾಡಿ ಅನ್ಕೊಳ್ಳೋಕೆ ಭಾಗ್ಯ ಅಲ್ಲ, ಭಾಗ್ಯ ಅಂದದ್ದು ನಮಗೆ ಇಂಥ ವಿಶಿಷ್ಟವಾದಂಥ ಸೇವೆ ಮಾಡೋಕ್ಕೆ ಭಾಗ್ಯ ಸಿಕ್ತು ಅನ್ನೋದು. ಪ್ರಾಯಶಃ ನಮ್ಮ ಗದಗ ಆಸ್ಪತ್ರೆ ಸಾಕಷ್ಟು ಜನ ಬಂದಿರ್ತೀವಿ, ಎಲ್ಲರೂ ಡಾಕ್ಟರ್ಸ್ ಬಂದು ನೋಡಿ ಸೇವೆಗಿಂತ ಗುರುಗಳ ಮುಖ ದರ್ಶನ ಪಡಿಬೇಕಂತ ಬಂದವರ ಭಾಳ ಜನ. ಅವ್ರನ್ನ ಅಲ್ಲಿ ಇಲ್ಲಿ ಬಂದು ನೋಡ್ಕೊಂಡು ಹೋದವರು ಇದ್ದೀವಿ ನಾವು. ಆದ್ರೆ ಅವ್ರನ್ನ ಖುದ್ದಾಗಿ ಮುಟ್ಟಿ ನಮಸ್ಕಾರ ಮಾಡೋ ಭಾಗ್ಯ ನಮ್ಗೆ ಸಿಕ್ತು ಅಲ್ಲ ಅನ್ನೋ ಒಂದು ಬಹಳ ಸಂತೋಷ ಸುದ್ದಿ. ಆ ಟೈಮ್ನಾಗ ಅವ್ರಿಗೆ ಸ್ವಲ್ಪ ನಾವು ಚಿಕಿತ್ಸೆಯನ್ನು ಕೊಟ್ಟಾಗ, ಸ್ವಲ್ಪ ನಮ್ಮ ಕಡೆಯಿಂದ ಸಹಾಯ ಮಾಡಿದಾಗ ಅವರ ದೇಹ ಅತ್ಯಂತ ಒಳ್ಳೆ ರೀತಿಯಾಗಿ ಸ್ಪಂದನೆ ಮಾಡ್ತು, ಸಂಪೂರ್ಣ ಆರಾಮಾದ್ರು. ನಾವು 3-4 ದಿವಸದಿಂದ ಅವ್ರನ್ನ ಡಿಸ್ಚಾರ್ಜ್ ಮಾಡ್ಬೇಕಂದ್ರೆ ನಾವು ರೆಡಿ ಆದ್ವಿ. ಅವಾಗ ಜಿಲ್ಲಾಡಳಿತವ್ರು ಇಲ್ಲ ಬೇಡ, ಅಲ್ಲಿ ಊರಿಗೆ ಕಳಿಸಿದ್ರೆ ದೊಡ್ಡ ಗದ್ದಲಾಗತ್ತೆ, ಬೇಡ ಇನ್ನೂ 4 ದಿವಸ ಇಟ್ಕೋರಿ ಅಜ್ಜರ್ನ. ಮತ್ತು ಅಜ್ಜರ್ಗೇನು ಟ್ರೀಟ್ಮೆಂಟ್ ಕೊಡೋದಿಲ್ಲ, ಅವರ ದಿನನಿತ್ಯದ ಕ್ರಿಯಾಕರ್ಮಗಳ ಮಾಡಕ್ಕೆ ಒಂದು ಸಪ್ರೇಟ್ ರೂಮ್ ಮಾಡಿ ಒಂದು ವ್ಯವಸ್ಥೆ ನಮ್ಮ ಡೈರೆಕ್ಟರ್ ಸಾಹೇಬರು, ಪ್ರಿನ್ಸಿಪಲ್ ಸಾಹೇಬರು ಎಲ್ಲರೂ ವ್ಯವಸ್ಥೆ ಮಾಡಿದ್ರು. ಅಲ್ಲೇ ಅವರು ತಮ್ಮ ನಿತ್ಯ ಶಿವಪೂಜೆ ಆಗ್ಬೋದು, ಅವೆಲ್ಲ ಲಿಂಗದ ತಮ್ಮ ಪೂಜೆಗಳನ್ನು ನಿಷ್ಠೆಗಳನ್ನು ಮಾಡಿಕೊಂಡು ಸಕ್ರಿಯವಾಗಿ ಅಡ್ಡಾಡಕ್ಕೆ, ನಾವು ಅಜ್ಜರ್ನಲ್ಲಿ ಅಡ್ಡಾಡೋದನ್ನು ಕೂಡ ನೋಡಿದ್ವಿ. ಚೆನ್ನಾಗಿ ಅವ್ರು ಅಡ್ಡಾಡಕ್ಕೆ ಶುರು ಮಾಡಿದ್ರು. ಆವಾಗ ನಮಗೂ ಧೈರ್ಯ ಬಂತು. ಆದ್ರೆ ಅಜ್ಜವ್ರನ್ನ ಕೇಳ್ಕೊಂಡ್ರಿ, ಅಜ್ಜರ ಮಾತು ನೀವು ಹೋದ ತಕ್ಷಣ ನಮ್ಗೆ ಆಗಲೇ ಸುದ್ದಿ ಬಡ್ದೈತಿ, ಉಳುವಿ ಯಾತ್ರೆ ಮಾಡ್ತಾರ ಅಂತ. ಗಾಡಿ ಅಜ್ಜರ ಅಂತಂದು ಹೇಳಿದ್ವಿ. ನಾನು ಮತ್ತೆ ಇಲ್ಲಿಗೆ ಬಂದು ಅಜ್ಜರ್ ಮತ್ತೊಂದು ಪರೀಕ್ಷೆ ಮಾಡಿ, ಇಲ್ಲಿ ಮಠಕ್ಕೆ ಬಂದಾಗ ಪರೀಕ್ಷೆ ಮಾಡಿ ಅವ್ರನ್ನೂ ಹೇಳಿದ್ವಿ, ಗಾಡಿ ಅಜ್ಜರ್ಗೆ ಹೋಗ್ಬೇಡ್ರಿ. ಪ್ರಾಯಶಃ ನಮ್ಮ ಅಜ್ಜವರು ಎಂಥ ಶಕ್ತಿ ಇದೆ ಅನ್ನೋದನ್ನ ನೀವೆಲ್ಲ ಅರ್ತ್ಕೊಂಡಿರೇನೋ, ನನಗಂತೂ ಅನ್ನೂ ಗೊತ್ತಾಗ್ತಿಲ್ಲ ಯಾವ ರೀತಿ ಅದು. ಅಂದ್ರೂ ಕೂಡ ಅವ್ರು ಪಾದಯಾತ್ರೆಯನ್ನು ಮಾಡ್ಕೊಂಡು ಅವ್ರು ನಿಲ್ಲಕ್ಕೆ ಬರ್ತಿರಲಿಲ್ಲ, ಪ್ರಾಕ್ಸಿಮಲ್ ವೀಕ್ನೆಸ್ ಅಂತೀವಿ ನಾವು, ಆ ಥರ ಇತ್ತು. ಅದಕ್ಕೆ ನಾವು ಚಿಕಿತ್ಸೆ ಕೊಡೋಕೆ ನಾವು ಪ್ರಯತ್ನ ಮಾಡ್ತಿದ್ವಿ. ಅಲ್ಲಿ ಇದು ಟ್ರೀಟ್ಮೆಂಟ್ ಕೊಡೋದಲ್ರಿ ಡಾಕ್ಟರ್, ನಾನು ಅಲ್ಲಿ ಉಳುವಿ ಮುಟ್ಟಿ ನೆಟ್ಗಾಗುತ್ತೆ ಅಂತ. ನಾವು ಪಾಶ್ಚಿಮಾತ್ಯ ವೈದ್ಯ ಲೋಕವನ್ನು ನಂಬ್ಕೊಂಡ್ಬಿಟ್ಟಿವಿ. ನಮ್ಗೆ ಇರುವಂಥ ಯೋಗ ಶಕ್ತಿಯನ್ನ, ನಮ್ಮ ದೇಶದಲ್ಲಿರುವಂಥ ಒಳ್ಳೆ ಶಕ್ತಿನ ನಾವು ನಂಬಿಲ್ಲ. ಅಂತ ಮೂರ್ಖ ಜನ ನಾವು ಡಾಕ್ಟರ್ಗಳ ಮೂರ್ಖರಾಗಿಬಿಟ್ಟಿವಿ ಇದು ಒಂದು ದೃಷ್ಟಾಂತದಾಗ. ಅಂತ ಮಹಾನ್ ದೇವತಾ ಸ್ವರೂಪವಾದಂಥ ಮಹಾನ್ ಯೋಗಿಯನ್ನ ತಾವೆಲ್ಲ ಪಡೆದಿರಲ್ಲ, ಅಂತೂರು ಬಂತೂರಿನವರು. ನಿಮ್ಮಂಥ ಪುಣ್ಯವಂತರ ಯಾರಿಲ್ಲ. ಆ ಯೋಗಿಗಳ ಶಕ್ತಿಯಿಂದ ನಿಮ್ಮ ಊರಿಗೆ ಇನ್ನೂ ಸಾಕಷ್ಟು ಒಳ್ಳೇದಾಗೋದಿದೆ, ಭವಿಷ್ಯದಲ್ಲಿ ಇನ್ನೂ ಸಾಕಷ್ಟು ಒಳ್ಳೇದಾಗುತ್ತೆ. ನಾವು ಕೂಡ ಅವ್ರ ಸೇವೆ ಮಾಡೋಕ್ಕೆ ಅವ್ರು ಯಾವಾಗ ಕರೆದ್ರು ಕೂಡ, ಒಂದು ಫೋನ್ ಹಚ್ಚಿದ್ರು ಕೂಡ ನಾವು ಬರ್ಲಿಕ್ಕೆ ತಯಾರಿದ್ದೀವಿ. ಅಂಥವ್ರು ಸೇವೆ ಮಾಡಿದ್ರು ನಮಗೂ ಒಂಚೂರು ಪುಣ್ಯ ಸಿಗುತ್ತೆ ಅನ್ನೋ ಒಂದು ಮಾತುಗಳನ್ನು ಹೇಳಿ, ತಮ್ಮೆಲ್ಲರೂ ಈ ಒಂದು ವೇದಿಕೆ ಮೇಲೆ ಒಂದು 4 ಮಾತು ಮಾತಾಡೋಕ್ಕೆ ಅವಕಾಶ ಮಾಡೋಕ್ಕಿಂತ ಹರಗುರು ಚರಮಾರ್ಥಿಗಳಿಗೆ ನಮಸ್ಕಾರ ಹೇಳಿ ನನ್ನ ಮಾತುಗಳನ್ನು